ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ. ಬನ್ನಿ ಮನೇಲೆ ಕೊಬ್ಬರಿನೆಲ್ಲ ಹೇಗೆ ಕಟ್ ಮಾಡಿಕೊಂಡು ಬೆಲ್ಲ ಎಲ್ಲ ಕಟ್ ಮಾಡಿ ಮನೇಲೆ ಎಳ್ಳು ಬೆಲ್ಲನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ನಾವು ಸೌತೆಕಾಯಿ ಒರೆಯೋದ್ರಲ್ಲಿ ನೀಟಾಗಿ ಎಲ್ಲನೂ ಹೊರ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಹೊರ್ಕೊಂಡಾದ್ಮೇಲೆ ಇವಾಗ ಒಂದು ಬಟ್ಟೆ ತೊಗೊಂಡು ಇದನ್ನು ನೀಟಾಗಿ ಒರೆಸ್ಕೊಂಡ್ರೆ ಮೇಲ್ಮೇಲೆ ಸ್ವಲ್ಪ ಸಿಪ್ಪೆದೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಆಯಿತು. ಕೊಬ್ಬರಿ ಸ್ವಲ್ಪ ಗಟ್ಟಿ ಇರುತ್ತೆ, ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಚಾಕು ಸ್ವಲ್ಪ ಶಾರ್ಪಾಗಿರೋ ಚಾಕುನೇ ತೊಗೊಂಡು ನೀಟಾಗಿ ಕೊಬ್ಬರಿನ ಅರ್ಧ ಹೋಲ್ಡ್ ಮಾಡಿಕೊಂಡು ಅದರಲ್ಲಿ ಮತ್ತೆ ಅರ್ಧ ಪೀಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗೇನೆ ಕಟ್ ಮಾಡ್ಕೊಳ್ಳಿ. ಬೇಗ ಬಿಸಿಲಲ್ಲೂ ಒಣಗುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಸ್ಲೈಸ್ ಥರ ಮಾಡ್ಕೋಬೇಕು. ಫಸ್ಟು ಒಂದೆರಡು ಮೂರು ಸ್ಲೈಸ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ನೋಡಿ ಕೊಬ್ಬರಿ ಆಯಿತು. ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಕೊಬ್ಬರಿ ಸಾಕು. ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಎಳ್ಳು ಬೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಸಿಗುತ್ತೆ ಸಣ್ಣ ಹಚ್ಚು. ಇದನ್ನಾದರೂ ತೊಗೊಂಡು ಬಳಸ್ಕೊಳ್ಳಿ, ಇಲ್ಲ ಅಂದರೆ ಮಾಮೂಲಿ ನಮಗೆ ರೆಗ್ಯುಲರ್ ದಪ್ಪತ್ತು ಸಿಗುತ್ತಲ್ಲ ಅದರಲ್ಲೂ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಚಾಕು ಇಟ್ಕೊಂಡು ಅದ್ರ ಮೇಲೆ ಒಂದು ಕಲ್ಲಲ್ಲಿ ಅಥವಾ ಕುಟಾಣಿ ಇರುತ್ತಲ್ವ ಅದರಲ್ಲಿ ಒಂದು ಸಲ ಕುಟ್ಕೊಂಡು ಬಂದರೆ ನೀಟಾಗಿ ಪೀಸ್ ಆಗುತ್ತೆ. ಇದರಲ್ಲಿ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಒಂದು ಕತ್ರಿ ತೊಗೊಂಡು ಅದರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಕತ್ರಿಲಾದರೆ ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೋದು, ಬೇಗನೆ ಕಟ್ ಮಾಡ್ಕೋಬೋದು ಸುಲಭವಾಗಿ. ನಾವು ಯಾವಾಗಲೂ ಹೊರಗಡೆನೇ ತೊಗೊಳೋದಕ್ಕಿಂತ ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೈಜೆನಿಕ್ ಆಗಿಯೂ ಇರುತ್ತೆ ಮತ್ತು ನಮ್ಮ ಕೈಯಾರೇ ಮಾಡಿರ್ತೀವಿ ಅನ್ನೋ ಖುಷಿನೂ ಇರುತ್ತೆ. ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಈ ಥರ ನೀಟಾಗಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಕಡಲೆ ಬೀಜನ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೊಳ್ಳೋಣ. ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಕಡಲೆ ಬೀಜ ಹುರ್ಕೊಳ್ಳೋಕ್ಕೂ ಮುಂಚೆ ಒಂದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಬೇಗ ಹುರ್ಕೋಬೋದು. ಇವಾಗ ಕಡಲೆ ಬೀಜ ಎಲ್ಲ ಸಿಡಿದು ಬಣ್ಣ ಬದಲಾಗಿದೆ ಅಲ್ವಾ ಸ್ವಲ್ಪ. ಆಮೇಲೆ ಒಂದು ಮರುಕು ಹಾಕ್ಕೊಂಡು ನೀಟಾಗಿ ಅದ್ರ ಸಿಪ್ಪೆ ತೆಗೆದು ಮತ್ತು ಕಡಲೆ ಬೀಜನೆಲ್ಲ ಹೋಲ್ಡ್ ಮಾಡ್ಕೊಳ್ಳೋಣ. ಕೈ ಬಿಸಿಗೆ ಸುಡುತ್ತೆ ಅಲ್ವಾ, ಹಾಗಾಗಿ ಒಂದು ಬಾಕ್ಸು ಅಥವಾ ಒಂದು ಪ್ಲೇಟ್ ಏನಾದರೂ ಸಹಾಯದಿಂದ ನೀಟಾಗಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಇವಾಗ ಬಿಳಿ ಎಳ್ಳನ್ನು ಕೂಡ ಹಾಗೇ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೋಬೇಕು. ಎಳ್ಳೆಲ್ಲ ಸ್ವಲ್ಪ ಗಮ್ಮನೋ ಥರ ಹುರ್ಕೊಂಡ್ರೇ ಸಾಕು. ಒಂದು 2-3 ನಿಮಿಷ ಎಳ್ಳು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಬಣ್ಣ ಬದಲಾಗಿ ಗಮ್ಮನ ಥರ ಬಂದರೆ ಎಳ್ಳು ಬೇಗ ಹುರ್ಕೊಂಬಿಡ್ಬೋದು. ನಾನು ಬಿಳಿ ಎಳ್ಳು ಕ್ಲೀನಿಂಗ್ದೇ ತೊಗೊಂಡಿದ್ದೀನಿ. ಇವಾಗ ನೋಡಿ ಎಳ್ಳೆಲ್ಲ ಹುರಿದಾಗಿದೆ. ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಬಟ್ಲಷ್ಟು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿರೋ ಕೊಬ್ಬರಿ ತೊಗೊಂಡಿದ್ದೀನಿ. ಎಲ್ಲನೂ ಸಪ್ರೇಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಬೇಕಿದ್ದರೆ 1 ಬಟ್ಲೆ ತೊಗೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ. ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನೂ 1-2 ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಹುರ್ಗಡ್ಲೆನೂ ಕೂಡ ಒಂದಿನ ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲಿರೋವಾಗ ಒಂದಿನ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. 1 ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಎಳ್ಳನ್ನ ಅರ್ಧದಿಂದ 3/4 ಬಟ್ಲಷ್ಟು ತೊಗೊಂಡ್ರೆ ಸಾಕು. ಹುರಿದಿರೋ ಎಳ್ಳೆಲ್ಲ ಕೆಳಗಡೆ ಉಳ್ಕೊಬಿಡುತ್ತೆ ಅಲ್ವಾ, ಹಾಗಾಗಿ ಅರ್ಧ ಬಟ್ಲು ತೊಗೊಳ್ಳಿ ಸಾಕು. ಇವಾಗ ಹುರಿದು ಸಿಪ್ಪೆ ತೆಗೆದಿರೋ ಹೋಲ್ಡ್ ಮಾಡಿರೋ ಕಡಲೆ ಬೀಜ 1.5 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಯಿತು. ತುಂಬ ಸುಲಭವಾಗಿ ಎಲ್ಲನೂ ಮನೇಲೇ ಕಟ್ ಮಾಡಿಕೊಂಡು ಮನೇಲೇ ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡು ನಾವೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ತೊಗೊಳೋದ್ರಲ್ಲಿ ಒಂದೊಂದರಲ್ಲಿ ಹುರ್ಗಡ್ಲೆ ಜಾಸ್ತಿ ಇರುತ್ತೆ, ಬೆಲ್ಲ ಕಡಿಮೆ ಇರುತ್ತೆ, ಕೊಬ್ಬರಿ ಎಲ್ಲ ಚೆನ್ನಾಗಿರೋ ಕೊಬ್ಬರಿ ಹಾಕಿರ್ತಾರೋ ಕೊಳ್ತೋಗಿರೋ ಕೊಬ್ಬರಿ ಹಾಕಿರ್ತಾರೋ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಸುಲಭವಾಗಿ ಒಂದೊಂದು ಬಟ್ಲಿಗೆ ನೋಡಿ ಎಷ್ಟಾಯಿತು ನಾನು ಮಾಡಿರೋದು. ಒಂದು ಗಂಟೆ ಆಗ್ಬೋದು ಅಷ್ಟೇ ಕಟ್ ಮಾಡ್ಕೊಳ್ಳೋಕ್ಕೆ. 1-2 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ನಾವೇ ಮನೇಲಿ ಕೈಯಾರೆ ಮಾಡಿಕೊಂಡು ನಮ್ಮ ಅಕ್ಕಪಕ್ಕದವ್ರಿಗೆಲ್ರಿಗೂ ಹೇಳ್ಬಿರ್ಬೋದು. ಮಕ್ಳಿಗೂ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು.
ನನ್ನ ವೀಡಿಯೋಸ್ನೆಲ್ಲ ಪೂರ್ತಿಯಾಗಿ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಬಾಕ್ಸಲ್ಲಾದರೂ ಪ್ಯಾಕ್ ಮಾಡಿ, ಇಲ್ಲ ಪ್ಯಾಕಲ್ಲಾದರೂ ಪ್ಯಾಕ್ ಮಾಡಿ ಕೊಡ್ಬೋದು. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.